ನರೇಂದ್ರನ ಬೆಳವಣಿಗೆಯಲ್ಲಿ ವಿಶ್ವನಾಥ ದತ್ತ ಅಂದ್ರೆ ನರೇಂದ್ರ ಬೆಳವಣಿಗೆ ಅಂತ ಅಷ್ಟೇ ಅಲ್ಲ, ಯಾವುದೇ ಮಕ್ಕಳು ಬೆಳೆಯಬೇಕಾದ್ರೆ ಹೇಗಿರ್ಬೇಕು ಅನ್ನೋಂಥದ್ರ ಒಂದು ಕಲ್ಪನೆ ಅವನಿಗಿತ್ತು. ಅಂದ್ರೆ ಶಾರೀರಿಕವಾಗಿ ಮೊದಲು ದಷ್ಟಪುಷ್ಟವಾಗಿ ಇರಬೇಕು ಅನ್ನೋದು ಅವನ ವಿಶ್ವನಾಥ ದತ್ತನ ಒಂದು ಮೊದಲನೆಯ ಅಂಶ ಆಗಿತ್ತು. ಅವನು ಹೇಳುವಂಥದ್ದು. ಎರಡನೆಯದ್ದು, ಅವನನ್ನ ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮಾನಸಿಕವಾಗಿ ಅವನಿಗೆ ಬೇಕಾದೆಲ್ಲ ಗಟ್ಟಿತನವನ್ನು ತಂದು ಕೊಡುವಂತಹ ವಿಚಾರಗಳನ್ನು ಅವನಿಗೆ ಹೇಳ್ತಿರ್ಬೇಕು, ಮಕ್ಕಳಿಗೆ ಹೇಳ್ತಿರ್ಬೇಕು ಅಂತ. ಇವುಗಳನ್ನೆಲ್ಲವನ್ನೂ ಮಾಡ್ತಾ ಅವನು ನರೇಂದ್ರನಿಗೆ ಅತ್ಯಂತ ಪೌಷ್ಟಿಕ ಆಹಾರವನ್ನು ಕೊಡುವ ವಿಷಯದಲ್ಲಿ ಮತ್ತೆ ಅವನ ಅಪೇಕ್ಷೆಗಳು, ಅಭಿಲಾಷೆಗಳು, ಹವ್ಯಾಸಗಳೇನಿತ್ತಂದ್ರೆ ನರೇಂದ್ರನಿಗೆ ಸಂಗೀತ ಕಲಿಬೇಕು ಅಂತಿತ್ತು. ಅದಕ್ಕೆ ದೊಡ್ಡ ದೊಡ್ಡ ಆವಾಗಿನ ಕಾಲದ ಉಸ್ತಾದಗಳನ್ನೇ ಅವನು ಸಂಗೀತ ಕಲಿಸುವುದಕ್ಕಾಗಿ ವಿಶ್ವನಾಥ ದತ್ತ ಅಪಾಯಿಂಟ್ ಮಾಡ್ಕೊಂಡಿದ್ದ. ಮನೆಗೆ ಬಂದು ಸಂಗೀತಗಾರ ಹೇಳಿಕೊಡ್ತಾ ಇದ್ರು. ಆದ್ದರಿಂದ ವಿವೇಕಾನಂದರು ಅದ್ಭುತವಾದ ಸಂಗೀತಗಾರರು, ಅದ್ಭುತವಂತ ಧ್ವನಿ, ಮಧುರವಾದ ಧ್ವನಿ, ಅಂತ ಧ್ವನಿಯ ಒಂದು ದುರ್ಲಭವಾದಂಥ ಕಂಠ, ಜೊತೆಗೆ ಸಂಗೀತದ ಜ್ಞಾನ ವಿವೇಕಾನಂದರಿಗಿತ್ತು. ಅದಕ್ಕೆ ಕಾರಣ ವಿಶ್ವನಾಥ ದತ್ತ ಬೆಳೆಸಂತ ರೀತಿ. ಆಹಾರವನ್ನು ಕೊಡುವ ವಿಷಯದಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನುವಂಥದ್ದು ವಿಶ್ವನಾಥ ದತ್ತನ ಒಂದು ವಿಚಾರವಾಗಿತ್ತು. ಹಾಗೆ ಅವನನ್ನ ಬೇರೆ ಬೇರೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಸದೃಢ ಮಾಡೋದಕ್ಕೆ ಬೇಕಾದಂಥ ವಿಚಾರಗಳನ್ನು ಕೊಡಬೇಕು. ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳನ್ನಾಗಲಿ ಮತ್ತೊಂದನ್ನಾಗಲಿ ಅವನು ಒಪ್ಪಿಕೊಳ್ತಾ ಇಲ್ಲ ಅಂತಂದ್ರೆ ಒಂದು ಅವುಗಳಿಗೆ ಸರಿಯಾದ ಕಾರಣಗಳನ್ನು ಹೇಳಬೇಕು. ಇಲ್ಲ ಅಂತಂದ್ರೆ ಅವಕ್ಕೆ ಕಾರಣ ಇಲ್ಲ, ಆದರೆ ಸುಮ್ಮನೆ ಅನುಸರಿಸ್ತಾ ಇದ್ದಾರೆ ಅಂತಂದ್ರೆ ಅವುಗಳನ್ನ ಬಿಟ್ಟು ಬಿಡಬೇಕು. ಮುಖ್ಯವಾಗಿ ಜಾತೀಯ ಭಾವನೆಯನ್ನ ಅವನು ಎಂದೂ ಪ್ರೋತ್ಸಾಹವನ್ನು ಕೊಡ್ತಾ ಇರಲಿಲ್ಲ ವಿಶ್ವನಾಥ ದತ್ತ. ಅದನ್ನೇ ಮುಂದೆ ನಾವು ವಿವೇಕಾನಂದರಲ್ಲೂ ಕೂಡ ಕಾಣ್ತೇವೆ. ವಿವೇಕಾನಂದ್ರ ಹಾಗೆ ನಿರ್ಮಾಣ ಆಗೋದ್ರಲ್ಲಿ ಈ ವಿಶ್ವನಾಥ ದತ್ತನ ಈ ಭಾವನೆ, ಅಂದ್ರೆ ಆ ಸಂಗೀತ ಹೇಳಿಕೊಡೋಕೆ ಬರ್ತಾ ಇದ್ದಂಥ ವ್ಯಕ್ತಿಗಳಲ್ಲಿ ಮುಸಲ್ಮಾನರು ಕೂಡ ಉಸ್ತಾದಗಳು ಇದ್ರು, ಮತ್ತೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಬೇರೆ ಜಾತಿಯ ಜನಗಳು ಇದ್ರು. ಎಲ್ಲರನ್ನೂ ಒಂದೇ ಸಮಾನವಾಗಿ ಅವನು ನೋಡ್ಕೊಳ್ತಾ ಇದ್ದದನ್ನ ನರೇಂದ್ರ ಗಮನಿಸ್ತಾ ಇದ್ದ. ಹೀಗೆ ಅವನಲ್ಲಿ ಒಂದು ಪುರೋಗಾಮಿ ಮನೋಭಾವವನ್ನ ವಿಶ್ವನಾಥ ದತ್ತ ಬೆಳೆಸ್ತಾ ಇದ್ದ. ಅವನಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಅನ್ನೋದ್ರಲ್ಲಿ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋದ್ರಲ್ಲಿ ಅವನದು ಆಸಕ್ತಿ ತುಂಬಾ ಇತ್ತು. ಹಾಗೆ ಅವನು ಅದ್ಭುತವಾದಂಥ ಶಿಕ್ಷಣವನ್ನ ಕೊಟ್ಟ, ಬೆಳೆದು ಸ್ವಲ್ಪ ದಿನ ದೂರ ಆದ್ಮೇಲೆ, ಆದರೆ ವಿಶ್ವನಾಥ ದತ್ತನಿಗೆ ಒಂದು ಏನಿತ್ತು ಅಂತಂದ್ರೆ ಉದಾರ ಭಾವನೆ. ಮಗನನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದ ನಿಜ, ಆದ್ರೆ ಮಗನಿಗಾಗಿ ಏನು ಆಸ್ತಿ ಮಾಡಿಡಬೇಕು ಅಂತಕ್ಕಂಥ ಭಾವನೆ ಅವನಿಗೆ ಇರಲಿಲ್ಲ. ಅದಕ್ಕೆ ಅವನು ಬೇರೆಯವ್ರ ಬಗ್ಗೆ ಉದಾರ ಭಾವನೆ ಇದ್ದ. ಅವನ ಬಂಧು ಬಳಗೆಲ್ಲ ಅಲ್ಲಿ ಅವನ ಮನೆಯಲ್ಲಿ ಇರ್ತಾ ಇರ್ತಿದ್ರು. ಅವ್ರಿಗೆಲ್ರಿಗೂ ಇವನೇ ಖರ್ಚು ಮಾಡ್ತಾ ಇದ್ದ. ಕೆಲವು ಸಾರಿ ಕುಡಿಯೋದಕ್ಕೆ ಕೆಲವರು ಕುಡುಕರಿಗೆ ಅಂದ್ರೆ ಕೇಳ್ಕೊಂಬಂದಾಗ ಅವರಿಗೆ ಹಣವನ್ನು ಕೂಡ ಕೊಡ್ತಿದ್ದ. ಇದನ್ನೆಲ್ಲ ನೋಡಿದ್ರೆ, ಇಷ್ಟು ಉದಾರತೆ ಇದು ನೋಡಿದಿ, ಒಂದ್ಸರಿ ನರೇಂದ್ರ ವಿಶ್ವನಾಥ ದತ್ತನನ್ನ ಕೇಳ್ತಾನೆ, ಅಪ್ಪ ನನಗೋಸ್ಕರ ಏನ್ ಮಾಡಿದೀಯ ಅಂತ ಕೇಳ್ತಾನೆ. ಅವನಿಗೆ ಡೌಟ್ ಬಂತು, ತಂದೆ ಎಲ್ಲವನ್ನೂ ಹೀಗೆ ಉದಾರವಾಗಿ ದಾನ ಮಾಡ್ತಾ ಇದ್ರೆ ಅಂತ ಭಾವನೆ ಸರಿಯಾಗಿ ಅದು ಸಹಜವಾಗಿ ಬರುವಂಥದ್ದು. ಆವಾಗ ವಿಶ್ವನಾಥ ಅಂತ ಹೇಳಿದಂಥ ಮಾತು ಬಹಳ ಅದ್ಭುತವಾದಂಥ ಮಾತು ಹೇಳಿದ. ಹೋಗಿ ಆ ಕನ್ನಡಿ ನೋಡ್ಕೊ ಅಂತ. ಅವ್ರ ಮನೆಯಲ್ಲಿ ಒಂದು ದೊಡ್ಡ ನಿಲುಗನ್ನಡಿ ಇತ್ತು. ನಿಂತ್ಕೊಂಡು ವಿಶ್ವನಾಥ ದತ್ತ ಹೇಳಿದಂಥ ಉತ್ತರ ನೋಡಿ, ಹೋಗಿ ಕನ್ನಡಿಯಲ್ಲಿ ನೋಡ್ಕೊ ಅಂತ. ಹಾಗೆ ನರೇಂದ್ರ ಹೋಗಿ ಕನ್ನಡಿಯಲ್ಲಿ ನೋಡ್ಕೋತಾನೆ. ಆವಾಗ ಅವನು ಕಂಡದ್ದು ವಿಶಾಲವಾದ ಹಣೆ, ಬುದ್ಧಿಮತ್ತೆಯನ್ನ ಸೂಚಿಸುವಂತ ಹಣೆ, ತೇಜಃಪುಂಜವಾದಂಥ ಕಣ್ಣುಗಳು, ಆತ್ಮವಿಶ್ವಾಸವನ್ನು ಹೊರಸೂಸುವಂತ ಕಪೋಲಗಳು, ಇಡೀ ವ್ಯಕ್ತಿತ್ವ, ಜಗತ್ತಿನ ಯಾವುದೇ ಸಮಸ್ಯೆ ಬಂದರೂ ಅದನ್ನು ನಾನು ಮೆಟ್ಟಿ ನಿಲ್ಲಬಲ್ಲೆ ಅಂತಕ್ಕಂಥ ಭಾವನೆಯನ್ನು ಹೊರಸೂಸುವಂತ ಇಡೀ ತನ್ನ ಅಂಗ ಪ್ರತ್ಯಂಗಗಳನ್ನ ಅವನು ನೋಡಿಕೊಂಡಾಗ ಅವನಿಗೆ ಅನ್ನಿಸ್ತು, ಅವನಿಗೆ ಅರ್ಥ ಆಯ್ತು. ತಂದೆ ಹೇಳಿದಂಥ ಉತ್ತರವನ್ನ ಅವನು ಗ್ರಹಿಸಿದ. ಬಹಳ ಜನರಿಗೆ ಈ ವಿಚಾರಗಳೇ ಅರ್ಥ ಆಗಲ್ಲ. ಅಂದ್ರೆ ಏನಾದ್ರೂ ಹೇಳಿದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಜನರಿಗೆ ಗೊತ್ತಿಲ್ಲ. ಏನೋ ಹೇಳಿದ್ರೆ ಇನ್ನೇನೋ ಅರ್ಥ ಮಾಡ್ಕೊಳ್ಳುವಂತ ಜನಗಳೇ ಹುಡುಗರೇ ಇವತ್ತು ಇರುವುದು. ಆದರೆ ಆ ಇಂಗಿತ ಜ್ಞಾನ ಅಂತ ಹೇಳ್ತಾರೆ. ಸರ್ವಜ್ಞ ಕವಿ ಕೂಡ ಹೇಳ್ತಾನೆ, ನಮ್ಮ ಜೊತೆಗೆ ಎಂಥವ್ರು ಇರಬೇಕು ಅಂದ್ರೆ
ನಮ್ಮ ಇಂಗಿತವನ್ನು ಅರ್ಥ ಮಾಡಿಕೊಂಡು ನಡೆಯಬಲ್ಲಂತ ಜನ ಇರಬೇಕು ಅಂತ. ಹಾಗೆ ವಿಶ್ವನಾಥ ದತ್ತ ಹೇಳಿದಂಥ ಆ ಮಾತನ್ನ ಕೇಳಿ ನರೇಂದ್ರ ಹೋಗಿ ನೋಡಿಕೊಂಡಾಗ ಅವನಿಗೆ ಅರ್ಥ ಆಯಿತು, ಓ, ಬೌದ್ಧಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ನನ್ನನ್ನು ಎಷ್ಟೊಂದು ಸದೃಢವಾಗಿ ಮಾಡಿದಲ್ಲ, ಇದೇ ಆಸ್ತಿ. ಇದಕ್ಕಿಂತ ಮತ್ತಿನ್ನೇನು ಆಸ್ತಿ ಬೇಕು? ಆ ಆಸ್ತಿ ಸರಿಯಾಗಿ ಅವನಿಗೆ ಸರಿಯಾಗಿ ಮಾಡಿದರೆ, ಸರಿಯಾದ ಈ ರೀತಿಯಂಥ ಆಸ್ತಿ ಮಾಡಿದರೆ, ಅವನು ಮುಂದಿಂದು ಹಣವೋ, ಮನೆಯೋ, ಇನ್ನೊಂದು ಮತ್ತೊಂದು ಮಗದು ಎಲ್ಲವನ್ನು, ಹೆಸರು, ಕೀರ್ತಿ ಎಲ್ಲವನ್ನು ಆ ವ್ಯಕ್ತಿ ತನ್ನಿಂತಾನೇ ಗಳಿಸ್ಕೊಳ್ತಾನೆ ಅನ್ನೋದು ಹಿನ್ನೆಲೆಯಲ್ಲಿರ್ತಕ್ಕಂಥ ಅರ್ಥ. ಹೀಗೆ ಭುವನೇಶ್ವರಿ ದೇವಿ ಮಗನಲ್ಲಿ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ದೈವ ಭಕ್ತಿಯನ್ನ, ಆಚರಣೆಗಳ ಬಗ್ಗೆ ನಿಷ್ಠೆಯನ್ನ, ಇದನ್ನೆಲ್ಲವನ್ನ ಕಲಿಸಿಕೊಟ್ರೆ ತಂದೆ ಬೌದ್ಧಿಕವಾಗಿ ಅವನ ವಿಚಾರಗಳು ಹೇಗಿರಬೇಕು, ಅವನಲ್ಲಿ ಸ್ಪಷ್ಟತೆ ಹೇಗಿರಬೇಕು, ಎಲ್ಲ ವಿಚಾರಗಳನ್ನ ವಿಶ್ವನಾಥ ದತ್ತ ಕಲಿಸಿಕೊಟ್ಟ. ಹೀಗೆ ಅಪೂರ್ವ ದಂಪತಿಗಳ ಮಾರ್ಗದರ್ಶನದಲ್ಲಿ ನರೇಂದ್ರನ ವ್ಯಕ್ತಿತ್ವ ಬೆಳೀತಾ ಬಂತು.